ಸೆಟ್ಸ್ ಡಿಫೈನ್ ಮಾಡೋದಕ್ಕಿಂತ ಮೊದಲೇದಾಗಿ ಸೆಟ್ಸ್ ಎಲ್ಲಿ ಉಪಯೋಗಿಸ್ತಾರೆ, ಏನಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಡೇಟಾ ಪ್ರೊಸೆಸಿಂಗ್ ಹುಡುಗರ, ಈ ಲೈಫ್ ಸ್ಟೈಲು ಇವಾಗಿರೋವಂಥ ನಿಮ್ಮ ಟೆಕ್ನಾಲಜಿ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಡೇಟಾ ಪ್ರೊಸೆಸಿಂಗ್ ಇದರಿಂದಾಗಿ. ಸೊ ಡೇಟಾ ಪ್ರೊಸೆಸಿಂಗಲ್ಲಿ ಏನಿದೆ, ಕಲೆಕ್ಷನ್ ಇದೆ, ಡೇಟಾ ಕಲೆಕ್ಟ್ ಮಾಡೋದು, ಪ್ರೊಸೆಸಿಂಗ್, ಪ್ರಿಪ್ರೇಷನು, ಎಕ್ಸ್ಪ್ಲೋರೇಷನ್ನು, ಮಾಡಲಿಂಗ್, ಇವ್ಯಾಲ್ಯೂಯೇಷನು, ಡಿಪ್ಲಾಯ್ಮೆಂಟ್. ಸರಿನಾ? ಇದು ನಿಮ್ಮ ಡೇಟಾ ಫೇಸಸ್ಸು. ಇದು ನೀವು ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಿಸ್ನೆಸ್ ಮಾಡಲಿಂಗು ತುಂಬ ಕಡೆ ಉಪಯೋಗಿಸ್ತಾರೆ ಇದನ್ನು. ಸರಿನಾ? ಸೊ ಬೇಸಿಕಲಿ ನಿಮ್ಮ ಲೈಫ್ ಸ್ಟೈಲ್ ಇವಾಗ ಇರೋವಂಥ ಟೆಕ್ನಾಲಜಿ ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಡೇಟಾ ಪ್ರೊಸೆಸಿಂಗ್ ಇದರಿಂದ. ಸರಿನಾ? ಸೊ ಇದು ಬ್ಯಾಕ್ಗ್ರೌಂಡ್ ಏನಪ್ಪ ಅಂತ ಹೇಳಿದ್ರೆ ಸೆಟ್ಸು. ಆಯಿತಾ? ನಿಮ್ಮ ಸೆಟ್ಸ್ ಅರ್ಥ ಮಾಡ್ಕೊತು ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡ್ಬೋದು. ಸೊ ಇಟ್ ಈಸ್ ವೆರಿ ಮಚ್ ರಿಲೇಟೆಡ್ ಟು ದ ಪ್ರೆಸೆಂಟ್ ಟೆಕ್ನಾಲಜಿ. ಇವಾಗ ಹೋಗುಗಳು ಏನಾಗ್ತಾಯಿದೆ ಅಂತ ಹೇಳಿ ನೋಡ್ತು ಅಂತ ಹೇಳಿದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸೆಟ್ಸ್. ಪ್ರತಿಯೊಂದಕ್ಕೂ ಪೊಲಿಟಿಕಲ್ ಆಗಿರ್ಬೋದು, ನಾನ್ ಪೊಲಿಟಿಕಲ್ ಆಗಿರ್ಬೋದು, ಸೈಂಟಿಫಿಕ್ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು, ವಿ ಯೂಸ್ ಸೆಟ್ಸ್. ಸರಿನಾ? ಈ ಎಲೆಕ್ಷನ್ ವೋಟರ್ ಐ ಡಿ ಲಿಸ್ಟ್ ಇರುತ್ತಲ್ಲ, ದಟ್ ಈಸ್ ಆಲ್ಸೋ ಅ ಸೆಟ್. ಮತ್ತೊಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಪ್ರೊಡಕ್ಷನ್ ಆಫ್ ಇಂಪಾರ್ಟೆಂಟ್ ಕ್ರಾಪ್ಸ್ ಇನ್ 3 ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇನ್ 2021-22. ಸೊ ದಿಸ್ ಈಸ್ ಅ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಕ್ರಾಪ್ಸ್ ಅಂತೆ. ಎಕನಾಮಿಕ್ ಸರ್ವೆ ಅಂತ ಬರುತ್ತೆ, ಅದರಲ್ಲಿ ನಿಮಗೆ ಇವೆಲ್ಲ ಈ ಥರದ ಲಿಸ್ಟ್ ಸಿಗುತ್ತೆ. ಸರಿನಾ? ಸೊ ಹಿಯರ್ ಐ ಹ್ಯಾವ್ ರೈಸ್, ವೀಟ್, ಮೇಸ್, ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಆಯಿತಾ? ಇವೆಲ್ಲ ಬಂದೇನೋ ದಿಸ್ ಆರ್ ಸೆಟ್, ಲಿಸ್ಟ್ ಆಫ್ ಎಲಿಮೆಂಟ್ಸ್ ಆರ್ಗನೈಸ್ ಇನ್ ಅ ವೆಲ್ ಡಿಫೈನ್ಡ್ ಮ್ಯಾನರ್ ಅಂತ ಹೇಳ್ಬೋದು. ಆಯಿತಾ? ಸೊ ಸೆಟ್ಸ್ ಬಂದು ನಿಮ್ಮ ಡೇಟಾ ಕಲೆಕ್ಷನ್ನು, ಪ್ರೊಸೆಸಿಂಗು ಅದರೆಲ್ಲ ಎಲ್ಲ ಕಡೆನೂ ಉಪಯೋಗಿಸ್ತೀವಿ. ಸೊ ದ ಐಡಿಯಾ ಆಫ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಸರಿನಾ? ಓಕೆ, ಹೌ ಡು ಯು ಡಿಫೈನ್ ಸೆಟ್ಸ್? ಡೆಫಿನೇಷನ್ ಏನು ಸೆಟ್ಸ್ದು? ಸೆಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಕಲೆಕ್ಷನ್. ಆಯಿತು, ಕಲೆಕ್ಷನ್ ಆಫ್ ವಾಟ್? ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಥಿಂಗ್ಸ್. ಆಯಿತಾ ಹುಡುಗರ? ಇಟ್ಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಥಿಂಗ್ಸ್. ಇದು ಬಿಟ್ಟು ಮತ್ತೊಂದು ಕ್ರೈಟೀರಿಯಾ, ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ಇಟ್ಸ್ ಅ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಥಿಂಗ್ಸ್ ವಿಚ್ ಆರ್ ನಾನ್ ರಿಪಿಟೇಟಿವ್. ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಫ್ ಐ ಆಮ್ ಟ್ರೈಂಗ್ ಟು ಗೆಟ್ ದ ಎಲಿಮೆಂಟ್ಸ್ ಆರ್ ದ ಲೆಟರ್ಸ್ ಇನ್ ದ ವರ್ಡ್ ಹೆಲೋ. ಆಯಿತಾ? ಹೆಲೋ ಅಂತ ವರ್ಡು, ಅದರಲ್ಲಿ ನನಗೆ ಏನು ಬೇಕು ಅಂತ ಹೇಳಿದ್ರೆ ಯಾವ್ಯಾವ ಲೆಟರ್ ಉಪಯೋಗಿಸಿದ್ದೀವಿ ಅಂತ ಹೇಳಿ ನೋಡಬೇಕು. ಆಯಿತಾ? ಐ ವಾಂಟ್ ಕ್ರಿಯೇಟ್ ಎ ಸೆಟ್ ಔಟ್ ಆಫ್ ಇಟ್. ಅದರ ಔಟ್ಪುಟ್ ಇಲ್ಲಿದೆ ನೋಡಿ. ಏನೇನು ಲೆಟರ್ ಇದೆ ಅದರಲ್ಲಿ? ಹೆಲೋ ವರ್ಡಲ್ಲಿ ಇ ಇದೆ, ಓ ಇದೆ, ಹೆಚ್ ಇದೆ, ಎಲ್ ಇದೆ. ಹೆಲೋ ಅಲ್ಲಿ ಡಬಲ್ ಎಲ್ ಇರಬೇಕಾಗಿತ್ತು ಅಲ್ವಾ? ಎಲ್ ಇರಬೇಕಾಯ್ತಲ್ಲ, ಎಲ್ ಇದೆ, ಡಬಲ್ ಎಲ್ ಇದೆ. ಆದರೆ ಇಲ್ಲಿ ರೈಟ್, ವೆನ್ ಐ ಆಮ್ ಡಿಫೈನಿಂಗ್ ದ ಸೆಟ್, ವಾಟ್ ಇಸ್ ದಿಸ್ ಸೆಟ್? ದಿಸ್ ಸೆಟ್ ಇಸ್ ಮೇಡ್ ಅಪ್ ಆಫ್ ಲೆಟರ್ಸ್ ಆಫ್ ದ ವರ್ಡ್ ಹೆಲೋ. ಇಟ್ಸ್ ಅ ವೆಲ್ ಡಿಫೈನ್ಡ್ ಡೆಫಿನೇಷನ್. ಎದುರ್ಕೊಳಕ್ಕೆ ಹೋಗಬೇಡಿ, ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಮತ್ತೊಂದು ಕಂಡೀಷನ್ ಏನು? ಇಟ್ ಶುಡ್ ಬಿ ನಾನ್ ರಿಪಿಟೇಟಿವ್. ಇಟ್ಸ್ ಅ ಕಲೆಕ್ಷನ್, ಇಟ್ಸ್ ಒಂದು ಗುಂಪದು. ಈ ಗುಂಪು ಹೇಗಿರುತ್ತೆ ಅಂತ ಹೇಳಿದ್ರೆ ಇಟ್ಸ್ ವೆಲ್ ಡಿಫೈನ್ಡ್. ಅದ್ರ ಡೆಫಿನೇಷನ್ ಪಕ್ಕ ಇರುತ್ತೆ, ನಿಮ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಓ, ಈ ಥರ ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ, ಹಾಗಾಗಿ ಈ ಐಟಮ್ಸ್ ಇರಬೇಕು, ಇದು ಮಿಸ್ ಆಗಿರ್ಕೊಡೋದು, ಇದು ಇರಲೇಬೇಕು. ಸೊ ಆ ಡೆಫಿನೇಷನ್ ಕರೆಕ್ಟಾಗಿರಬೇಕು. ಸರಿನಾ? ಮತ್ತೊಂದು ಏನಂತ ಹೇಳಿದ್ರೆ ಅಲ್ಲಿರೋವಂಥ ಎಲಿಮೆಂಟ್ಸು, ಅಲ್ಲಿರೋವಂಥ ರಿಸಲ್ಟು ಇಟ್ ಶುಡ್ ನಾಟ್ ಬಿ ರಿಪಿಟೇಟಿವ್. ಒಂದು ಕಡೆ ಇಲ್ಲಿ ಒಂದು ಕಡೆ ರೈಸ್ ಇದೆ ಅಂತ ಹೇಳಿ ಮತ್ತೊಂದು ಕಡೆ ರೈಸ್ ಬರ್ಕೊಡೋದು. ಇಲ್ಲಿ ಪ್ರತಿಯೊಂದು ಕಾಲಮಲ್ಲೂ ಸರಿನಾ, ಫಾರ್ ಅ ಪರ್ಟಿಕ್ಯುಲರ್ ಕಂಡೀಷನ್ ವಿ ಹ್ಯಾವ್ ದ ಸೆಟ್ಸ್. ಸೊ ಇದೊಂದು ಗುಂಪು, ಮೇಲಿಂದ ಕೆಳಗಡೆ ಫಸ್ಟ್ ಕಾಲಮು ಅದೊಂದು ಸ್ವಂತ, ಅದೇ ಅದೊಂದು ಗುಂಪು. ಆಯಿತಾ? ಸೊ ಪ್ರತಿಯೊಂದರಲ್ಲೂ ಇಲ್ಲಿ ಇಟ್ಸ್ ಅ ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್. ಇದು ನಾವು ಸುಮ್ಮನೆ ಏನೇನು ಬರೆಯೋದಕ್ಕಾಗಲ್ಲ. ಇವಾಗ ನನಗೆ ನೋಡಿದಾಗ, ನೀವು ನೋಡಿದಾಗ ಇದು ಅರ್ಥ ಆಗುತ್ತೆ ಏನಕ್ಕಪ್ಪ ಅಂತ ಹೇಳಿದ್ರೆ ಇಟ್ಸ್ ವೆಲ್ ಡಿಫೈನ್ಡ್. ಸರಿನಾ? ಆ್ಯಂಡ್ ಇಟ್ಸ್ ನಾನ್ ರಿಪಿಟೇಟಿವ್. ಒಂದು ಕಡೆ ರೈಸ್ ಬರೆದು ಇನ್ನೊಂದು ಕಡೆ ರೈಸ್ ಬರೆಯೋದಕ್ಕಾಗಲ್ಲ, ನೀವು ಕಂಟಿನ್ಯೂಷನ್ ಇರಬೇಕು. ಸರಿನಾ? ಸೊ ಇಟ್ ಈಸ್ ನಾನ್ ರಿಪಿಟೇಟಿವ್. ಹೌ ಡು ಯು ಡಿನೋಟ್ ಅ ಸೆಟ್? ಜನರಲಿ ನಾವು ಹೇಗೆ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಲೆಟರ್ ಉಪಯೋಗಿಸ್ತೀವಿ. ಅದು ಬಿಡ್ತು ಅಂತ ಹೇಳಿದ್ರೆ ಅದರೊಳಗಡೆ ಏನಿದೆಯಪ್ಪ ಅಂತ ಹೇಳಿ ನಾವು ಫಿಲ್ ಮಾಡಬೇಕು ಅಂತ ಹೇಳಿ ನಾವು ಫ್ಲವರ್ ಬ್ರ್ಯಾಕೆಟ್ಸ್ ಉಪಯೋಗಿಸ್ತೀವಿ. ದಿಸ್ ಆರ್ ನೋನ್ ಎಸ್ ಫ್ಲವರ್ ಬ್ರ್ಯಾಕೆಟ್ಸ್. ದಿಸ್ ಈಸ್ ಯುವರ್ ಸ್ಮಾಲ್ ಬ್ರ್ಯಾಕೆಟ್ಸ್.
ಇದು ನಿಮ್ಮ ಸ್ಕ್ವೇರ್ ಬ್ರ್ಯಾಕೆಟ್ಸ್. ಇದನ್ನೆಲ್ಲ ಉಪಯೋಗಿಸಿದ್ದೀರ ನೀವು ಅಲ್ವಾ? ಇದೇನಂತ ಕರಿತೀವಿ? ಫ್ಲವರ್ ಬ್ರ್ಯಾಕೆಟ್ಸ್. ಇಲ್ಲಿ ನೋಡ್ಬೋದು, ದಿಸ್ ಆರ್ ಯುವರ್ ಫ್ಲವರ್ ಬ್ರ್ಯಾಕೆಟ್ಸ್. ಸರಿನಾ? ಅದರಲ್ಲಿರೋವಂಥ ವಸ್ತುಗೆ ಏನು ಬೇಕಾಗಿರ್ಬೋದು, ವಸ್ತು ಆಗಿರ್ಬೋದು, ಏನು ಬೇಕಾದ್ರೂ ಹೆಸರುಗಳಾಗಿರ್ಬೋದು, ಏನು ಬೇಕಾರಾಗಿರ್ಬೋದು, ಅದಕ್ಕೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್, ಸೇ ಎ is made up of all the major crops that is grown in India. So rice is an element of set A. ಆಯಿತಾ? ಮತ್ತು ಇನ್ನೇನಿದೆ ಇದರಲ್ಲಿ? ವೀಟ್ ಇಸ್ ಅ ಎಲಿಮೆಂಟ್ ಆಫ್ ಸೆಟ್ ಎ. ಆಯಿತಾ? ಸರಿನಾ? ಸೊ ಆಲ್ ದಿಸ್ ಆರ್ ನೋನ್ ಆಸ್ ಎಲಿಮೆಂಟ್ಸ್. ಅದರಲ್ಲಿ ಸೆಟ್ಟಲ್ಲಿ ಇರೋವಂಥ ಲಿಸ್ಟೆಡ್ ಐಟಮ್ಸ್ಗೆ ಏನಂತ ಕರಿತೀವಿ? ಎಲಿಮೆಂಟ್ಸ್. ಅದರಲ್ಲಿ ಏನಿದೆಯೋ ಅದೆಲ್ಲ ಎಲಿಮೆಂಟ್ಸ್ ಫಾರ್ ದ್ಯಾಟ್ ಸೆಟ್ ಅಂತ ಹೇಳಿ ಕರಿಬೋದು. ಮತ್ತೊಂದು ರೆಪ್ರೆಸೆಂಟೇಷನ್ ಏನು ಅಂತ ಹೇಳಿದ್ರೆ, ಬಿಲಾಂಗ್ಸ್ ಟು, ಡಸ್ ನಾಟ್ ಬಿಲಾಂಗ್ ಟು. ಇದನ್ನು ಹೇಗೆ ಉಪಯೋಗಿಸ್ತೀವಿ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಬಿಲಾಂಗ್ಸ್ ಟು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲಿ ಇದೆ ಅಂತ ಹೇಳಿ ಅಲ್ವಾ? ಅದರದ್ದು ಅಂತ ಹೇಳಿ ಬರೆಯೋದಕ್ಕೆ ಸಿಂಬಾಲಿಕಲಿ ಈ ಥರ. ಡಸ್ ನಾಟ್ ಬಿಲಾಂಗ್ ಟು ಇದೇ ಥರ ಬರ್ತೀವಿ, ಒಂದು ಈ ಥರ ಕಟ್ ಮಾಡ್ತೀವಿ ಅದನ್ನು. ಇವಾಗ ಫಾರ್ ಎಕ್ಸಾಂಪಲ್ ಇದೇನಪ್ಪ ಇದು? ಗೆಸ್ ಮಾಡಿ. ರೋಡೆಲ್ಲ ನೋಡ್ತೀರಲ್ಲ ಅಲ್ವಾ? ನೋ ಸ್ಟಾಪಿಂಗ್, ನೋ ಎಂಟ್ರಿ, ಈ ಥರ ಬಂದು ಆ್ಯರೋ ಇತ್ತು ಅಂತ ಹೇಳಿದ್ರೆ ನೋ ಎಂಟ್ರಿ. ಸರಿ ತಾನೆ? ಸೊ ಸಿಂಬಲ್ ವಿಚ್ ರೆಪ್ರೆಸೆಂಟ್ ಸಮಥಿಂಗ್. ಅದೇ ರೀತಿಯಲ್ಲಿ ಇದು ಕೂಡ ಒಂದು ಸಿಂಬಲು ವಿಚ್ ರೆಪ್ರೆಸೆಂಟ್ಸ್ ದಿಸ್ ಬಿಲಾಂಗ್ಸ್ ಟು. ದಿಸ್ ಪರ್ಟಿಕ್ಯುಲರ್ ಸಿಂಬಲ್ ರೆಪ್ರೆಸೆಂಟ್ಸ್ ಡಸ್ ನಾಟ್ ಬಿಲಾಂಗ್ ಟು. ಸರಿನಾ? ಸೊ ಇವಾಗ ಕ್ಲೀನಾಗಿ ಮತ್ತೊಂದು ಸತಿ ಎಲ್ಲ ಹೇಳ್ತೀನಿ ನೋಡಿ. ಸೆಟ್, ದ ಡೆಫಿನೇಷನ್ ಆಫ್ ಸೆಟ್ ಇಸ್ ಇಟ್ಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಥಿಂಗ್ಸ್. ಇಟ್ ಕ್ಯಾನ್ ಬಿ ಆಬ್ಜೆಕ್ಟ್, ನಂಬರ್ಸ್, ಪೀಪಲ್, ಇಟ್ ಕ್ಯಾನ್ ಬಿ ಎನಿಥಿಂಗ್, ಏನು ಬೇಕಾದ್ರೂ ಆಗಿರ್ಬೋದು. ಮತ್ತೊಂದು ಕಂಡೀಷನ್ ಅಂತ ಹೇಳಿದ್ರೆ ಎಲಿಮೆಂಟ್ ಶುಡ್ ನಾಟ್ ಬಿ ರಿಪಿಟೇಟಿವ್. ಆಯಿತಾ? ಸೊ ಫಸ್ಟ್ ಐಡಿಯಾ ಇಸ್ ಇಟ್ ಈಸ್ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಥಿಂಗ್ಸ್. ಎರಡನೇದು ಏನಂತ ಹೇಳಿದ್ರೆ ಕಂಡೀಷನು ಇಲ್ಲಿ ಬರ್ದಿಲ್ಲ ಆದರೆ ನೀವು ಬೇಕಾದ್ರೆ ನೋಟ್ ಮಾಡ್ಕೊಬೋದು. ಎಲಿಮೆಂಟ್ಸ್ ಆರ್ ನಾಟ್ ರಿಪೀಟೆಡ್. ಸೊ ಹೌ ಡು ಯು ಡಿಫೈನ್ ಅ ಸೆಟ್? ಹೌ ಡು ಯು ಡಿನೋಟ್ ಅ ಸೆಟ್? ಡಿನೋಟ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್ ಉಪಯೋಗಿಸ್ಕೊಂಡು ಎ ಬಿ ಸಿ ಡಿ ಏನು ಬೇಕಾಗಿರ್ಬೋದು. ಇಲ್ಲಿ ಎಮ್ ಅಂತ ಉಪಯೋಗಿಸ್ತೀನಿ. ನೆಕ್ಸ್ಟ್ ಇಸ್ ಹೌ ಡು ಯು ಡಿಫೈನ್ ದ ಎಲಿಮೆಂಟ್ಸ್ ಆಫ್ ಅ ಸೆಟ್? Each member of a given set is called as an element of the set. For example, if the set M is nothing but made up of prime numbers less than 10. Primo, composite ಅವೆಲ್ಲ ನಂಬರ್ಸ್ ಗೊತ್ತಿದೆಯಲ್ಲ, ಡೆಫಿನೇಷನ್ಸ್ ಗೊತ್ತಿರಬೇಕು ಅವೆಲ್ಲ. ಸೊ ಸೆಟ್ M is made up of 2, 3, 5 and 7. ಸರಿ ತಾನೆ? 1 is not a prime number. So it is made up of 2, 3, 5, 7. ನಾನು 7 ಮಿಸ್ ಮಾಡಿಕೊಡೋದು. ಅಟ್ ದ ಸೇಮ್ ಟೈಮ್ 8 ಆ್ಯಡ್ ಮಾಡಿಕೊಡೋದು. ಸೊ ಇಟ್ಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಥಿಂಗ್ಸ್. ಮತ್ತೊಂದು ಸತಿ ನಾನು 2 ರಿಪೀಟ್ ಮಾಡಿಕೊಡೋದು ಇದರಲ್ಲಿ, ಈ ಸೆಟ್ಟಲ್ಲಿ. ಸರಿನಾ? ಸೊ ದ ಐಡಿಯಾ ಆಫ್ ಸೆಟ್ ಇಸ್ ಕ್ವೈಟ್ ಸಿಂಪಲ್. ಇಟ್ಸ್ ಅ ಕಲೆಕ್ಷನ್ ಆಫ್ ಥಿಂಗ್ಸ್ ವಿಚ್ ಇಸ್ ವೆಲ್ ಡಿಫೈನ್ಡ್ ಆ್ಯಂಡ್ ದ ಎಲಿಮೆಂಟ್ ಡಸ್ ನಾಟ್ ರಿಪೀಟ್. ಸೊ ಇಲ್ಲಿ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಏನು? 2, 3, 5 and 7 ಆರ್ ಯುವರ್ ಎಲಿಮೆಂಟ್ಸ್ ಆಫ್ ದ ಸೆಟ್ ಎಮ್. ಸೊ ರೆಪ್ರೆಸೆಂಟೇಷನ್ ಹೇಗೆ ಮಾಡ್ತೀವಿ? ವಿ ಯೂಸ್ ಫ್ಲವರ್ ಬ್ರ್ಯಾಕೆಟ್ಸ್ ಟು ರೆಪ್ರೆಸೆಂಟ್ಸ್ ಅ ಸೆಟ್. ಆ್ಯಂಡ್ ಇನ್ ದಿಸ್ ಕೇಸ್ ಈ ಎಕ್ಸಾಂಪಲಲ್ಲಿ 5 ಬಿಲಾಂಗ್ಸ್ ಟು ಸೆಟ್ ಎಮ್ ವೈಲ್ 11 ಡಸ್ ನಾಟ್ ಬಿಲಾಂಗ್ ಟು ಸೆಟ್ ಎಮ್. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ಲಿ ಕರೆಕ್ಟ್ ಇದೆಯಾ ಇದು? ಮತ್ತು ಮತ್ತೊಂದು ಆ್ಯಪಲ್, ದ ವರ್ಡ್ ಆ್ಯಪಲ್ ಡಸ್ ನಾಟ್ ಬಿಲಾಂಗ್ ಟು ಸೆಟ್ ಎಮ್. ಸರಿನಾ? ದ ಲೆಟರ್ ಕ ಡಸ್ ನಾಟ್ ಬಿಲಾಂಗ್ ಟು ಸೆಟ್ ಎಮ್ ಅಲ್ವಾ? ನಂಬರ್ 3 ಬಿಲಾಂಗ್ಸ್ ಟು ಸೆಟ್ ಎಮ್. ಅರ್ಥ ಆಯ್ತಾ? ಆ ಥರ ಇದೆ ಅಂತ ಹೇಳಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಇದನ್ನು ಉಪಯೋಗಿಸ್ಕೊಂಡು. ಸೊ ಮತ್ತೊಂದು ಸತಿ ಹೇಳ್ತೀನಿ, ಈ ಟಾಪಿಕ್ ಅಜೆಂಡಾ ಏನಪ್ಪ ಅಂತ ಹೇಳಿದ್ರೆ, ಒಂದು ಸೆಟ್, ದ ಐಡಿಯಾ ಬಿಹೈಂಡ್ ಸೆಟ್ ನಿಮಗೆ ತಿಳಿದಿರಲಿ ಅಂಥೇಳಿ. ಮತ್ತೊಂದು ಏನಂತ ಹೇಳಿದ್ರೆ ಲ್ಯಾಂಗ್ವೇಜ್ ಆಫ್ ಮ್ಯಾಥ್ಸ್. ಇದರಲ್ಲಿ ಒಂದಷ್ಟು ರೆಪ್ರೆಸೆಂಟೇಷನ್ ಉಪಯೋಗಿಸ್ತೀವಿ. ಆಯಿತಾ? ಲ್ಯಾಂಗ್ವೇಜ್ ಕಲಿತೀವಿ. ತುಂಬ ಏನಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಲಿಸ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ. ಇದೆಲ್ಲ ಗೊತ್ತಿರಬೇಕು ನಿಮಗೆ, ಈ ಸಿಂಬಲ್ಸು ಮತ್ತು ಇವೆಲ್ಲನೂ ಈ ಲ್ಯಾಂಗ್ವೇಜ್ ಕಲಿಬೇಕಾಗುತ್ತೆ ನೀವು. ಆಯಿತಾ? ಸೊ ಈ ಚಾಪ್ಟರ್ ನಾವು ಏನು ಕಲಿತಾ ಇದ್ವಿ ಅಂತ ಹೇಳಿದ್ರೆ ದ ಐಡಿಯಾ ಬಿಹೈಂಡ್ ಸೆಟ್ ಅಂತ ಹೇಳಿದ್ರೆ ಏನು, ಮತ್ತು ಅದನ್ನು ಹೇಗೆ ಉಪಯೋಗಿಸ್ಬೋದು ಅದನ್ನೆಲ್ಲ ಕಲಿತಾ ಇದ್ದೀವಿ. ಅದು ಬಿಟ್ಟು ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಲ್ಯಾಂಗ್ವೇಜ್ ಆಫ್ ಮ್ಯಾಥ್ಸ್. ಸೊ 2 ಅಜೆಂಡಾ ಇದೆ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ 2 ಅಜೆಂಡಾ ಇದೆ. ಆಯಿತಾ ಹುಡುಗರ? ಸೊ ಇಲ್ಲಿ ನೀವು ಇವಾಗ ಪಾಸ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೂ ಬರ್ಕೊಳ್ಳಿ. ಮತ್ತು ರನ್ನಿಂಗ್ ನೋಟ್ಸ್ ಬರೆದಿತ್ತು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಇವೆಲ್ಲ ಆ್ಯಡ್ ಮಾಡ್ಕೊಳ್ಳಿ.